ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಆಸ್ಟ್ರೋವೇದಿಕ್ ಸಂದೀಪ್ ಕೆ ಪುರೋಹಿತರು ಮಾತಾಡ್ತಿದ್ದೇನೆ. ಉತ್ಥಾನ ದ್ವಾದಶಿಯ ಬಗ್ಗೆ ಯಾವ ದಿನಾಂಕ ಅನ್ನುವಂಥದ್ದು ಸ್ವಲ್ಪ ಎಲ್ಲರಿಗೂ ಕೂಡ ಗೊಂದಲ ಅಂದರೆ ಜಿಜ್ಞಾಸೆಗಳಿದೆ. ನವೆಂಬರ್ 2ನೇ ತಾರೀಕಿಗ ಅಥವಾ ನವೆಂಬರ್ 3ನೇ ತಾರೀಕಿಗ ಅಂತ ಹೇಳಿ ಹೆಚ್ಚಿನವರು ಅದನ್ನು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ಗೊಂದಲವನ್ನು ಸರಿಪಡಿಸಿ ಅಂತ ಹೇಳಿ. ಬಂಧುಗಳೇ, ನವೆಂಬರ್ 2ನೇ ತಾರೀಕಿನ ದಿವಸದಲ್ಲಿ ಏಕಾದಶಿ ಅನ್ನುವಂಥದ್ದು 2:15 ಮಾತ್ರ ಇರುವಂಥದ್ದು. 2:15 ಅಂತ ಹೇಳಿದ್ರೆ 7:30 ಗಂಟೆಗೆ ಈ ಏಕಾದಶಿ ಅನ್ನುವಂಥದ್ದು ಮುಗೀತದೆ. ತದನಂತರದಲ್ಲಿ ದ್ವಾದಶಿ ತಿಥಿ ಅಂತ ಹೇಳಿ ಬರ್ತದೆ. ಉತ್ಥಾನ ದ್ವಾದಶಿ ಅಂತ ಹೇಳಿದ್ರೆ ಆ ದ್ವಾದಶಿ ತಿಥಿ ಇದ್ದಾಗ ಮಾತ್ರ ನಾವು ಮಾಡ್ತಕ್ಕಂಥದ್ದು. ಈಗ ನಾವು 3ನೇ ತಾರೀಕಿಗೆ ಆ ಏಕಾದಶಿ ಕಳೆದು ದ್ವಾದಶಿ ಉಂಟಾ ಅಂತ ಹೇಳಿ ನಾವು ಚಿಂತನೆ ಮಾಡಿದರೆ 3ನೇ ತಾರೀಕಿಗೆ ದ್ವಾದಶಿ ತಿಥಿ ಇರುವುದಿಲ್ಲ, ತ್ರಯೋದಶಿ ತಿಥಿ ಆಗಿರ್ತದೆ. ಆದ ಕಾರಣವಾಗಿ ಅಲ್ಲಿ ಉದಯದಲ್ಲೂ ಕೂಡ ದ್ವಾದಶಿ ಇಲ್ಲ, ನಮಗೆ ಸಂಧ್ಯಾ ಕಾಲದಲ್ಲೂ ಕೂಡ ದ್ವಾದಶಿ ಅನ್ನುವಂಥದ್ದು ಸಿಗುವುದಿಲ್ಲ. ಆದ ಕಾರಣವಾಗಿ ನಾವು 2ನೇ ತಾರೀಕಿನ ದಿವಸದಲ್ಲಿ ಉತ್ಥಾನ ದ್ವಾದಶಿಯ ಈ ಒಂದು ತುಳಸಿ ಪೂಜೆಯನ್ನು ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. 2ನೇ ತಾರೀಕಿಗೆ ಸರಿಯಾದಂತಹ ನಿರ್ದಿಷ್ಟವಾಗಿರತಕ್ಕಂತಹ ಒಂದು ಪುಣ್ಯಕಾಲ ಅಂತ ಹೇಳಲ್ಪಡುವಂಥದ್ದು. ಈ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ತುಳಸಿ ಪೂಜೆಯನ್ನು ಮಾಡಿಕೊಂಡು ತುಳಸಿ ದಾಮೋದರನ ಅನುಗ್ರಹವನ್ನು ಪಡೆದುಕೊಂಡು ನಮ್ಮ ಜೀವನದಲ್ಲಿ ಒಂದಿಷ್ಟು ಸಾಧನೆಗೆ ಆ ತುಳಸಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಹೇಳಿ ಈ ಪ್ರಾರ್ಥನೆಯನ್ನು ದೇವರಿಗೆ ನಾವು ಸಲ್ಲಿಸಬೇಕು. ನಮ್ಮ ಜೀವನದಲ್ಲಿ ವೇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಅನುಗ್ರಹವನ್ನು ದೇವರು ಅನುಗ್ರಹಿಸ್ತಾರೆ. ಹಾಗೆ ತುಳಸಿಯಲ್ಲಿ ಸಾನ್ನಿಧ್ಯವಾಗಿರತಕ್ಕಂಥ ಲಕ್ಷ್ಮೀ ದಾಮೋದರನ ಪೂರ್ಣಾನುಗ್ರಹವೂ ನಮ್ಮ ಪಾಲಿಗೆ ಪ್ರಾಪ್ತಿಯಾಗ್ತದೆ. ಬೃಂದಾವನದ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ಸುಲಲಿತವಾಗಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಯಾರೂ ಕೂಡ ಯಾವುದೇ ಒಂದು ಗೊಂದಲವನ್ನಿಟ್ಟುಕೊಳ್ಳದೆ 2ನೇ ತಾರೀಕಿನ ದಿವಸದಲ್ಲೇ ತುಳಸಿ ಪೂಜೆಯನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಭವಿಷ್ಯಕ್ಕೆ ತುಳಸಿ ಮಾತೆಯ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವಂತರಾಗಿ ಬದುಕುವಂಥ ಯೋಗ್ಯತೆ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹಿಸಲಿ. ಹಾಗೆ ಲಕ್ಷ್ಮೀ ವೆಂಕಟೇಶನ ಅನುಗ್ರಹ ಪೂರ್ಣವಾದಂಥ ರೀತಿಯಲ್ಲಿ ಪ್ರಾಪ್ತಿಯಾಗಲಿ. ಕಲ್ಯಾಣಾತತ ಗಾತ್ರಾಯ ಕಾಮಿತಾರ್ಥಾಯ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಅಂತ ಹೇಳುವಂಥದ್ದು. ಹಾಗೆ ಒಂದು ಪ್ರಾರ್ಥನಾ ಕಾಲದಲ್ಲಿ ನಾವು ಆ ತುಳಸಿಗೆ ಮಂತ್ರಾಕ್ಷತೆಯನ್ನು ಹಾಕುವಾಗ ಉತ್ತಿಷ್ಟೋ ಉತ್ತಿಷ್ಟೋ ಗೋವಿಂದ, ಉತ್ತಿಷ್ಟೋ ಗರುಡಧ್ವಜ, ಉತ್ತಿಷ್ಟೋ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಗುರು, ಗೋವಿಂದಾನಿ ಗೋವಿಂದ ಗೋವಿಂದ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ 3 ಬಾರಿ ಮಂತ್ರಾಕ್ಷತೆಯನ್ನು ಹೇಳಿ ನಾವು ಹಾಕಿ ಆ ನಮಸ್ಕಾರವನ್ನು ಮಾಡುವಂಥದ್ದು ನಮ್ಮ ಸಂಪ್ರದಾಯವಾಗಿರುತ್ತದೆ. ಶುಭಂ ಭೂಯಾತ್. ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದು ಮಾಡಿ ಅಂತ ಹೇಳಿ ಈ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕೂಡ ಅರ್ಪಿಸುತ್ತಿದ್ದೇನೆ. ತಸ್ಸು ಬ್ರಹ್ಮಾರ್ಪಣಮಸ್ತು.